ಒಂದು 200 ಜನ ಯುವಕರ ತಂಡ ಇದೆ. ಎಲ್ಲಿ ಕೂಡ ಹೊರಗಡೆ ಯಾರ ಹತ್ರ ಕೂಡ ದಾನಿಗಳಿಂದ ಸಹಾಯ ಪಡದೆ ನಾವೇ ಸಂಸ್ಥೆಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಎಲ್ಲರೂ ಕೂಡ ಅವರವರ ಶಕ್ತಿ ಅನುಸಾರ ಇದಕ್ಕೆ ಕೈ ಜೋಡಿಸಿ ಈ ಒಂದು ನೂತನ ಮನೆಯನ್ನ ನಾವು ಮಾಡಿದ್ದೇವೆ. ಈ ಮನೆಗೆ ಮತ್ತು ಇಡೀ ಸಮಾಜಕ್ಕೆ ಒಳ್ಳೆ ಶಕ್ತಿ ಕೊಡುವಂತೆ ಈ ಟ್ರಸ್ಟ್ ಮುಂದೆ ಕೆಲಸ ಮಾಡಲಿ ಮತ್ತು ಭಗವಂತ ಆ ರೀತಿಯಲ್ಲಿ ಈ ಟ್ರಸ್ಟಿಗೆ ಎಲ್ಲ ಟ್ರಸ್ಟ್ ಮಾಡುವಂತ ಎಲ್ಲರಿಗೂ ಮನಸ್ಸು ಕೊಡ್ಲಿ ಅನ್ನುವಂಥದ್ದೇ ಈ ಸಂದರ್ಭದಲ್ಲಿ ಇರ್ತಕ್ಕಂಥ. ಎಲ್ರಿಗೂ ಆ ದೇವರು ಇನ್ನಷ್ಟು ಆ ಸೇವಾ ಕಾರ್ಯವನ್ನು ಮಾಡುವಂತ ಶಕ್ತಿಯನ್ನ ಕೊಡ್ಲಿ. ಜಾಗ್ರತ್ ಸ್ವಪ್ನಶೂರ್ತ್ಯಾವತ್ತಾಸೋ ಮನಸಾ ವಾಚಾ ಕರ್ಮಣಾ ಹಸ್ತಾಭ್ಯಾಂ ತದ್ಭ್ಯಾಂ ಕರೇಣ ಶಿಷ್ಣಾ ಯತ್ಸ್ಮೃತಂ ಯತ್ಕೃತಂ ಯದುಕ್ತಂ ಯದ್ಧೃತಂ ಯದಾಚರಿತಂ ತತ್ಸರ್ವಂ ಬ್ರಹ್ಮಾರ್ಪಣಂ ಭವತು ಸ್ವಾಹಾ. ಯಜ್ಞಪತೆ ಸಹಸೋತ್ತಮ್ ಓಂ ಇಂದ್ರಾಯಶುರಾಧಿಪತಯೇ ಸ್ವಾಹಾ. ಯಂತದೇವಾಯ ಸ್ವಾಹಾ. ಸುಮುಹೂರ್ತಮಸ್ತು ಭವಂತೋ ಬ್ರುವಂತೋ ಸುಮುಹೂರ್ತಮಸ್ತು. ಶ್ರೀ ಮಹಾಗಣಪತಿಯೇ ನಮಃ. ವಿಘ್ನೇಶ್ವರಾಯ ನಮಃ. ಭೂಷಿತಾ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಮಹಾಗಣಪತೆ ಕರ್ಪೂರ ಮಂಗಳ ನೀರಾಜನ ದೀಪಂ ದರ್ಶಯಾಮಿ ರಕ್ಷಾಂಧರಯಾಮಿ. ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಸ್ನೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಏಕದಂತಾಯ ವಿದ್ಮಹೇ ಪ್ರತಿಷ್ಠಿತಃ ತಸ್ಯ ಪ್ರಗತಿಲೀನಸ್ತಯಃ ಪರಸ್ತ ಮಹೇಶ್ವರಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುಃ ಸಾಕ್ಷಾತ್. ಶುಂಡಾಮಂಡಿತರತ್ನ ಪುಣ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ. ಪ್ರಾರ್ಥನೆಯನ್ನು ಮಾಡ್ತೋಣ. ಕರ್ಮಾದೌ ಕರ್ಮ ಮಧ್ಯೆ ಕರ್ಮಾಂತೆ ಪುನರಪಿ ದೇವತಾ ಪ್ರಾರ್ಥನಂ ಕುರ್ಯಾತ್. ಪಂಡಿತ ಶಾಸ್ತ್ರವಚನ ವಿಶೇಷವಾದ ಆ ಪುಣ್ಯತಮವಾಯಿನಂಚಿನ ಭೂಮಿ ಪರಶುರಾಮನ ನಾಡು ಆ ಬಲ್ನಾಡತ ಉಳ್ಳಾಳ್ತಿಯಪ್ಪನ ರಕ್ಷಾ ಕವಚ ಆತಿಪ್ಪನಂಚಿನ ಈ ಮಣ್ಣಿಗೆ ಸಂಬಂಧಪಟ್ಟಿನಂಚಿನ ಆ ಅಪ್ಪನ ಪ್ರಥಮತಮಾತ ಸಂಸ್ಮರಣೆಯನ್ನು ಮಾಡ್ತಂತು. ಅಂಚನೆ ಸಕಲ ಕಾರ್ಯಗಳ ಚೈತನ್ಯದಾಯಕ ಅಂಚಿನ ಆ ಮಹಾಗಣಪತಿ ದೇವರೆಲ್ಲ ಭಕ್ತಿದ ಸೊಮ್ಮೆಲನ್ನು ಸಂದಾವಂತು. ವಿಶೇಷವಾದ ಆ ಹತ್ತೂರ್ತ ಒಡೆ ಮಹಾಲಿಂಗೇಶ್ವರ ದೇವರೆಲ್ಲ ಭಕ್ತಿದ ಮನಸ ಸಂಸ್ಮರಣೆಯನ್ನು ಮಾಡ್ತಂತು. ಇನ್ನಿತ್ತಿನ ದಿನ ವಿಶೇಷವಾದ ಆ ಟ್ರಸ್ಟ್ದ ಮಾತೆಲ್ಲ ಒಟ್ಟು ಸೇರ್ತು ವಿಶೇಷವಾದ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಜೀವನಂ ಬಂಧುಮಂತೇರು ದಾಗಿ ಬಂಟ ಒಂಜಿ ವಿಶೇಷವಾದ ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂದ್ ಎಡ್ಡ ರೀತಿದ ಅಂಚಿನ ಅಶಕ್ತರಿಗೆ ಎಡ್ಡ ರೀತಿದ ಮಾತೆರ್ಲ ಆ ಹಿಂದೂ ಪರಂಪರೆ ಸಂಸ್ಕೃತಿಡ ಆದರ್ಶವಾದ ಪನ್ನಂಚಿನ ಮಾತೆರ್ಲ ಸೇರ್ತ ಎಡ್ಡ ರೀತಿದ ಒಂಜಿ ಮನೋಧರ್ಮವಾನಂಚಿನ ಎಡ್ಡ ಕಾರ್ಯನ ಇನ್ನಿತ್ತ ದಿನ ಮಾಂತದ ಆ ಒಂಜಿ ಇಲ್ಲಿನ ಕಟ್ಟದ ಕೊರ್ಪನಂಚಿನ ಸುಸಮಯ ದಾಗಿ ಬಂಟ ಒಂಜಿ ವಿಶೇಷವಾದ ಒಂಜಿ ಇಲ್ಲು ಕಟ್ಟಿನಾಗ ಒಂಜಿ ಮಣ್ಣಿನ ಅಗೆಪ್ಪ ನಾವು ದೋಷಗೆ ಅಂತೆನ ಐಕ್ಯ ಬೋಡಾನಿಂಚಿನ ಪೀಠೋಪಕರಣ ಬಾಕಿಲು ಇಂಚಿನ ಮರಣ ಕಟ್ಪುನಲ್ಲ ಒಂಜಿ ದೋಷಗೆ ಅಂತಾನೆ ಇಲ್ಲಿಗೆ ಬೋಡಾನಿಂಚಿನ ಕಲ್ಲನ ಓಲ ಇತ್ತಿನ ಕಲ್ಲನ ಐಟು ದುಷ್ಟ ಶಕ್ತಿ ಪರ್ಲಾರು ಚೈತನ್ಯ ಶಕ್ತಿ ಪರ್ಲಾರು ಅಂಚಿನ ಕಲ್ಲನ ನಮ್ಮ ಮುಲ್ಪ ಕೊಣತ್ತದೆ ಇಲ್ಲು ಗಟ್ಟಪ ಅವಲ ಒಂಜಿ ದೋಷ ಅಂತ ಬಂದೇರು ದುಷ್ಟ ಶಕ್ತಿ ಇತ್ತಂಡ ಐಕೋಸ್ಕರ ಮಾತ ಅಂಚಿನ ಮಾತ ಒಂಜಿ ಇಲ್ಲು ಕಟ್ಟನಾಗ ಬರ್ಪನಂಚಿನ ಭೂಖಲನ ಮಣ್ಣು ಅಗೆಪ್ಪನವು ಮರಗಡ್ಪನವು ದೋಹನ ತುಂಡು ಮನ್ಪನವು ಅಂತಾನೆ ಮಾತ ರೀತಿದ ದೋಷಲ ಪರಿಹಾರ ಆಗೋಡು ಈ ಇಲ್ಲಾಲ ದುಂಬುಗು ಎಡ್ಡ ರೀತಿದ ಯಜಮಾನರಿಗೆ ಆರೋಗ್ಯಪೂರ್ಣವಾಗಿನ ದೀರ್ಘಾಯುಸ್ಸು ಪ್ರಾಪ್ತಿ ಆಗೋಡು ಒಬ್ಬೇ ರೀತಿದ ಗ್ರಹಚಾರ ದೋಷ ಇತ್ತಲ್ಲ ಅವಿನ ಮಾತ ಆ ಮಹಾಗಣಪತಿ ದೇವರ ನೂದು ಪರಿಹಾರ ಮಾಂತು ಕೊರ್ತು ಅಗ್ನಿ ಮಧ್ಯಡು ಯಂತ್ರ ಮಧ್ಯಡು ಆವಾಹನೆ ಮಾಂತು ಕೊರ್ನಂಚಿನ ಒಂಜೊಂಜಿ
ದೂರ್ವ ಆಯುಷ್ಯವರ್ಧನಂ ವದಮಂತೇಳಿ ಗಡಿಗೆ ಬಂತಿನ ಆ ಮಹಾಗಣಪತಿಯವರಿಗೆ ಸಮರ್ಪಣೆ ಮಾಡ್ತಾನ ಆ ಯಜಮಾನ್ಯರನ ಸದಸ್ಯರನ ಆಯುಷ್ಯ ವೃದ್ಧಿ ಆಪುಂಡಿಗೆ ಸುಖ ಶಾಂತಿ ನೆಮ್ಮದಿದ ಬದುಕುನು ಜೀವನ ಮಾನ್ಪುನಂಚಿನ ಯೋಗ ಭಾಗ್ಯನ ಅಂತೆನೆ ಮುಖ್ಯಸ್ಥರಾಂಚಿನ ಈ ನೀರಿನ ವಿಶೇಷವಾಂಚಿನ ಹುಟ್ಟುಹಬ್ಬಲ ನನ್ನ ಮಾತ ಕೀರ್ತಿವಂತರಾದ ನನ್ನ ದುಂಬುಗ ಇಂಚಿನ ಕಾರ್ಯನ ಎಡ್ಡ ರೀತಿಯ ನನ್ನ ದುಂಬುಗಳ ಮಾತೊಂದು ಪೊಮ್ಮನಂಚಿನ ಭಕ್ತಿನ ಶಕ್ತಿನ ಮಾತಿನ ಧನ ಕನಕ ವಸ್ತುವಾನಾದಿ ಅಷ್ಟ ಐಶ್ವರ್ಯಲ್ಲ ಆರೋಗ್ಯಪೂರ್ಣವಂಚನ ಆಜಸ್ಸುಂದ ಅನ್ನ ಕಾತು ಮಾತೆಯಲ್ಲ ನಮ್ಮ ಭಕ್ತಿನ ಅಕ್ಷ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ ಪ್ರಸನ್ನಾರ್ಘ್ಯಂ ನಮಸ್ಯಾಮಿ ಯಜ್ಞೇಶ್ವರವತ್ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ತ್ವಂ ಸುಸ್ಥಿರೋ ಭವ ಭೂದೀಪಮಂಗಲಾರ್ಥೇಷು ಸುವಾಸನ್ಯಾ ಪ್ರದೀಪಿತ ಸರ್ವಮಂಗಲಕಾರ್ಯೇಷು ನಿಜೋಜಿತ ಶಿವೋ ಭವ ದೀಪ ಪ್ರತಿಷ್ಠಾಪನ ಮುಹೂರ್ತಂ ಸುಮುಹೂರ್ತಮಸ್ತಿ ಭವಂತೋ ಬ್ರವಂತೋ ದೀಪ ಪ್ರತಿಷ್ಠಾಪನ ಮುಹೂರ್ತಂ ಸುಮುಹೂರ್ತಮಸ್ತು कात्यायनाय विद्महे कन्याकुमारी धीमहि तन्नो प्रचोदयात् ವಿಶೇಷವಾದಂತಹ ದೇವತಾ ಆರಾಧನೆಯನ್ನು ಮಾಡುವುದು ಮನೆಯನ್ನು ಕಟ್ಟುವುದು ಯಾಕೆಂದ್ರೆ ನಮಗೆ ವಾಸ ಮಾಡ್ಲಿಕ್ಕೆ ಅಲ್ಲಂತೆ ಯಾಕೆಂದ್ರೆ ದೇವರನ್ನು ಆರಾಧನೆ ಮಾಡ್ಲಿಕ್ಕೆ ಬೇಕಾಗಿ ನಾವು ಮನೆಯನ್ನು ಕಟ್ಟಿಕೊಳ್ಳುವಂಥದ್ದು ಅಂತಿನ ಒಂದು ಸತ್ಕರ್ಮವನ್ನು ಎಲ್ಲರೂ ಆ ಟ್ರಸ್ಟಿನ ಎಲ್ಲರೂ ಸೇರಿಕೊಂಡು ಮಾಡಿ ಇವತ್ತು ಹಸ್ತಾಂತರ ಮಾಡುವಂತಹ ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ ನಾವು ನಂಬಿಕೊಂಡು ಬರತಕ್ಕಂತಹ ಎಲ್ಲ ದೇವರುಗಳ ಅನುಗ್ರಹದಿಂದ ಈ ಮನೆಯ ಎಲ್ಲ ಮುಂದಿನ ಸದಸ್ಯರು ವಿಶೇಷವಾಗಿ ಅವರ ಕುಲದ ಆರೋಗ್ಯಪೂರ್ಣವಾದಂತಹ ಆ ಆಯುಷ್ಯದ ಆರೋಗ್ಯದಿಂದ ಮುಂದಕ್ಕೆ ಜೀವನ ಮಾಡುವಂತಹ ಯೋಗ ಭಾಗ್ಯವನ್ನು ಮಕ್ಕಳಿಗೆ ಸದ್ವಿದ್ಯೆ ಸದ್ಬುದ್ಧಿ ಸದಾಚಾರ ಸಚ್ಚಿಂತನೆಯನ್ನು ಆ ಎಲ್ಲ ನಾವು ಇವತ್ತು ಆರಾಧನೆ ಮಾಡಿದಂತಹ ದೇವರುಗಳು ಅನುಗ್ರಹಿಸಿ ಕುಟುಂಬವು ಆಚಂದ್ರಾರ್ಕ ಪರ್ಯಂತವಾಗಿ ಸೂರ್ಯಚಂದ್ರರು ಆಕಾಶಕಾಯದಲ್ಲಿ ಎಲ್ಲಿಯವರೆಗೆ ಇರ್ತಾರೋ ಅಷ್ಟು ಸಮಯ ಒಳ್ಳೆ ರೀತಿಯಲ್ಲಿ ಸಹಬಾಳ್ವೆಯ ಸಹಯೋಗದ ಸಹಜೀವನವನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಆ ಭಾರತೀಯ ಮಾತೆ ಅದೇ ರೀತಿಯಲ್ಲಿ ಆ ಮಹಾಲಿಂಗೇಶ್ವರ ಸ್ವಾಮಿ ನಾವು ನಂಬಿಕೊಂಡು ಬರತಕ್ಕಂತಹ ಎಲ್ಲ ದೇವರುಗಳ ಸಾನ್ನಿಧ್ಯಗಳು ಅವರಿಗೆ ಶಕ್ತಿಯನ್ನು ಭಕ್ತಿಯನ್ನು ತುಂಬಿ ಅಂತ ಕೊಡುವಂತಹ ಮಹಾಪ್ರಸಾದ.
ಶ್ರೀದೇವ್ಯೈ ನಮಃ. समर्पयामि कुङ्कुमेनार्चिते देवी सौभाग्यातं वैश्चदां कुङ्कुमं समर्पयामि सर्वोपचारपूजा समर्पयामि यानि कानि जपानि च तानि विनश्यन्ते. ಯಾಕಂತ ಹೇಳಿದ್ರೆ ಕಳೆದ 30 ದಿನದ ಹಿಂದೆ ಈ ಒಂದು ಬಲ್ನಾಡು ಗ್ರಾಮದ ವ್ಯಾಪ್ತಿಯಲ್ಲಿ ಬಹಳ ಸಂಕಷ್ಟಕರ ಪರಿಸ್ಥಿತಿಯಲ್ಲಿರುವಂತಹ ಅಶೋಕ್ ಹಾಗೂ ಅವರ ಕುಟುಂಬಸ್ಥರ ಒಂದು ಸಂಕಷ್ಟವನ್ನ ಮನಗಂಡು ನಮ್ಮ ಪವನ್ ಅವರು ಹಾಗೂ ಇತರರೆಲ್ಲ ಈ ಒಂದು ಮನೆಗೆ ಭೇಟಿ ನೀಡಿ ಇವರ ಸಂಕಷ್ಟವನ್ನ ನಮ್ಮ ಸಹಜರೆಯವರಲ್ಲಿ ಹೇಳುವಾಗ ನಾವೆಲ್ಲ ತಂಡವಾಗಿ ಬಂದು ಈ ಮನೆಯನ್ನ ಸಂಪರ್ಕಿಸಿ ಇವರ ಸಂಕಷ್ಟಗಳನ್ನು ನೋಡಿ ಕೇವಲ 30 ದಿವಸಗಳಲ್ಲಿ ಇದು ಈಗ ಯಾವ ನಾವು ಮನೆ ನೋಡ್ತೀವಿ ಆ ರೀತಿ ಇರಲಿಲ್ಲ. ಇದಕ್ಕೆ ನಾವೊಂದು ಎಲ್ಲರೂ ಸೇರಿಕೊಂಡು RCC ಮಾಡ್ಬೇಕಂತ ಹೇಳುವಂಥ ಯೋಚನೆ ಇತ್ತು. ಆದರೂ ಇವರ ಸಂಕಷ್ಟ ಮತ್ತೆ ಅತಿ ಶೀಘ್ರ ಆಗ್ಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ತುರ್ತಾಗಿ ಒಂದು 30 ದಿವಸದಲ್ಲಿ ಆದಂಥ ಈ ವ್ಯವಸ್ಥೆ, ಈ ಒಂದು ವ್ಯವಸ್ಥೆಯ ಎಲ್ಲ ಮುಂದಾಳತ್ವವನ್ನು ತಗೊಂಡಿರುವವರು ನಮ್ಮ ಯುವ ನಾಯಕರಾಗಿರುವಂಥ ಸರಳ ಸಜ್ಜನಿಕೆಯ ಸಹಜರೇ ಅವರು. ಅವರ ಮುತುವರ್ಜಿಯಲ್ಲಿ ಈ ಒಂದು ಮನೆ ಇವತ್ತು ಸಹಕಾರಗೊಂಡಿದೆ. ಈ ಮನೆಯ ಹಸ್ತಾಂತರವನ್ನು ಯಾರ ಮೂಲಕ ನಾವು ಮಾಡುವ ಅಂತ ಹೇಳುವಂಥ ಯೋಚನೆ ಮಾಡುವಾಗ ಸಹಜರೆಯವರ ಸೂಚಿಸಿದ್ದು ಈ ರಾಷ್ಟ್ರಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಣೆ ಮಾಡಿರುವಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗದ ಸಹ ಕಾರ್ಯವಾಹರ ಆಗಿರುವಂತಹ ಶ್ರೀಯುತ ಸುಭಾಷ್ ಚಂದ್ರ ಕಳಂಜ ಅವರಿಂದ ಈ ಒಂದು ಮನೆಯನ್ನು ಹಸ್ತಾಂತರ ಮಾಡಬೇಕಂತೇಳಿ, ಅದರ ಜೊತೆಗೆ ಪುತ್ತೂರು ಜಿಲ್ಲಾ ವಿಭಾಗದ ಜಿಲ್ಲಾ ಕಾರ್ಯವಾಹರ ಆಗಿರುವಂಥ ಶ್ರೀಯುತ ನವೀನ್ ಅವರು ಈ ಒಂದು ಮನೆಯ ಇದಕ್ಕೆ ಅತಿಥಿಯಾಗಿ ಬರಬೇಕಂತ ಹೇಳುವಂಥ ವಿಷಯದಲ್ಲಿ ನಾವಿಬ್ರು ಇಲ್ಲಿ ಉಪಸ್ಥಿತರಿದ್ದೀವಿ ಸರ್. ನನಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇಲ್ಲಿರುವಂಥ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಮನೆಯ ಹಸ್ತಾಂತರ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾನು ಮುಂದಿನ ಇದಕ್ಕೆ ಶ್ರೀಯುತ ಶಾಂಜಿರ್ ಅವರಿಗೆ ವಿನಂತಿ ಮಾಡ್ತಿದ್ದೇನೆ. ಪ್ರಧಾನಿಗಳು ಹೇಳುವ ಹಾಗೆ ರೋಟಿ ಕಪಡ ಅವ್ರ ಮಕಾನ್. ಈ ದೇಶದ ಒಬ್ಬ ಸಾಮಾನ್ಯ ಜನಕ್ಕೂ ಕೂಡ ಈ 3 ಅವಶ್ಯಕತೆಗಳು ಯಾವಾಗ ಪೂರ್ತಿ ಆಗ್ತದೋ ಆಗ ಆ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅನ್ನುವಂಥದ್ದನ್ನು ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಇಲ್ಲಿ ಯಾರಿಗೆ ಅನಿವಾರ್ಯವಾಗಿ ಇವತ್ತು ಬೇರೆ ಬೇರೆ ಕಾರಣಗಳಿಂದ, ಅದು ಅಭಾವಗ್ರಸ್ತರಿಂದ ಅಥವಾ ಪೀಡಿತರಿಗೆ ಅಥವಾ ವಂಚಿತರಿಗೆ ಬೇರೆ ಬೇರೆ ಕಾರಣಗಳಿಂದ ಇದರಲ್ಲಿ ಕೊರತೆ ಆದಾಗ ಬಹುಶಃ ಇಡೀ ಹಿಂದೂ ಸಮಾಜ ಇದಕ್ಕೆ ಒಟ್ಟಾಗಿ ಸೇರಿ ಸ್ಪಂದಿಸುವಂಥದ್ದು ಬಹುಶಃ ನಮ್ಮ ಸ್ವಭಾವದಲ್ಲಿ ಬಂದಿರತಕ್ಕಂಥದ್ದು. ಅದರಲ್ಲಿ ಯೋಗ ಅಂತ ಹೇಳಿದ ಹಾಗೆ ಒಂದು ಹುಟ್ಟುಹಬ್ಬದ ದಿನ ಇದನ್ನು ಒಂದು ಅಂತಹ ನೀವಿ ಅಥವಾ ಅವಶ್ಯಕತೆ ಇರುವವರಿಗೆ ಕೊಡುವಂಥದ್ದು, ಸಮರ್ಪಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ಯೋಗ ಬೇಕು ಅಂತ ಹೇಳ್ತಾರೆ. ಅಂತಹ ಯೋಗ ಬಹುಶಃ ಸಹಜರೈಗಳಿಗೆ ಮತ್ತು ಅವರ ಇಡೀ ತಂಡ ವಿಕಾಸ ವಿಜಯ ಸಾಮ್ರಾಟ್ ಟ್ರಸ್ಟ್ ಇವರಿಗೆ ಬಹುಶಃ ಇವತ್ತು ಬಂದು ಒದಗಿದೆ. ಆ ಹಿನ್ನೆಲೆಯಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನು ತಕ್ಷಣದಲ್ಲಿ, ಈಗ ಉಮೇಶ್ ಹೇಳಿದ ಹಾಗೆ 30 ದಿನದಲ್ಲಿ ಅದನ್ನೊಂದು ಸಿದ್ಧಪಡಿಸಿ ಕೊಡುವಂತದ್ದಕ್ಕೆ ಒಂದು ದೊಡ್ಡ ಇಚ್ಛಾಶಕ್ತಿ ಬೇಕು. ಬಹುಶಃ ಯಾವಾಗ ಈ ಇಚ್ಛಾಶಕ್ತಿ ಇರ್ತದೋ ಆಗ ಭಗವಂತನ ಆಶೀರ್ವಾದ ಕೂಡ ಇದೆ ಅಂತ ಹೇಳುವುದಕ್ಕೆ ಇದೊಂದು ಸಾಕ್ಷಿ ಅಂತ ಅನಿಸ್ತದೆ. ಬಹುಶಃ ನಮ್ದು ಕೂಡ ಯೋಗ ಇದರಲ್ಲಿ ಒಂದು ಭಾಗಿಯಾಗ್ಲಿಕ್ಕೆ ನಮಗೆ ಕೂಡ ಒಂದು ಯೋಗ ಸಿಕ್ಕಿದೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಒಂದು ಐಡೆಂಟಿಟಿ ಅದು ತ್ಯಾಗ ಮತ್ತು ಸೇವೆ ಅನ್ನುವಂಥದ್ದು. ಅದನ್ನು ಮತ್ತೆ ಮತ್ತೆ ಸಮಾಜದ ಮುಂದೆ ಈ ರೀತಿಯ ವ್ಯವಸ್ಥೆಗಳ ಮುಖಾಂತರ, ಈ ರೀತಿಯ ಕಾರ್ಯಗಳ ಮುಖಾಂತರ ಇವತ್ತು ನಮ್ಮ ಯುವ ಸಮಾಜ ಮಾಡ್ತಾ ಇರುವಂತದ್ದು ಬಹುಶಃ ನಮ್ಮ ದೇಶದ ಭವಿಷ್ಯ ಇದೆ ಅನ್ನೋದಕ್ಕೆ ಮತ್ತೊಮ್ಮೆ ಸಾಕ್ಷಿ ಆಗ್ತಾ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಖುಷಿ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಹುಡುಗಿ PUC ವಿಜ್ಞಾನ ವಿಷಯವನ್ನು ತಗೊಂಡು ಹೋಗ್ತಾ ಇರುವಂತದ್ದು ಬಹುಶಃ ಇನ್ನೊಂದು ಸಂತೋಷದ ಸಂಗತಿ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಈ ಮನೆಗೆ ಮತ್ತು ಇಡೀ ಸಮಾಜಕ್ಕೆ ಒಳ್ಳೆ ಶಕ್ತಿ ಕೊಡುವಂತೆ ಈ ಟ್ರಸ್ಟ್ ಮುಂದೆ ಕೆಲಸ ಮಾಡಲಿ ಮತ್ತು ಭಗವಂತ ಆ ರೀತಿಯಲ್ಲಿ ಈ ಟ್ರಸ್ಟಿಗೆ ಎಲ್ಲ ಟ್ರಸ್ಟ್ ಮಾಡಿರುವಂತ ಎಲ್ಲರಿಗೂ ಮನಸ್ಸು ಕೊಡ್ಲಿ ಅನ್ನುವಂಥದ್ದೇ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಪ್ರಾರ್ಥನೆ. ಒಂದು
ಬನ್ನೂರು ಗ್ರಾಮ ವ್ಯಾಪ್ತಿಯಲ್ಲಿ, ಒಂದು ನೆಹರು ನಗರ ಗ್ರಾಮ ವ್ಯಾಪ್ತಿಯಲ್ಲಿ, ಇನ್ನೊಂದು ಮಾಡೋ ಹೀಗರು ಮಾಡೋ ಗ್ರಾಮ ವ್ಯಾಪ್ತಿಯಲ್ಲಿ ಹಸ್ತಾಂತರಾಗಿ ಇದು 4ನೇ ಮನೆ. ಇದೀಗ ಸಹಜ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೇ ಈ ಒಂದು ನೂತನ ಮನೆಯನ್ನು ಹಸ್ತಾಂತರ ಮಾಡಿರುವಂಥದ್ದು ಅದು ಒಂದು ಕೂಡ ವಿಶೇಷವಾದಂತಹ ಒಂದು ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಅಂತ ಹೇಳಿ ಹೇಳ್ತಾ ಶ್ರೀಯುತ ನನ್ನ ಒಂದು 2 ಶುಭ ಹಾರೈಕೆ ಮಾಡಬೇಕಾಗಿ ಹೇಳಿ ಸುಭಾಷನ್ನ ಈಗಾಗಲೇ ಹೇಳಿದ್ರು, ಸೇವೆ, ತ್ಯಾಗ ಮತ್ತು ಸೇವೆ ನಮ್ಮ ದೇಶದ ಒಂದು ಗುಣ. ಅದನ್ನ ಇವತ್ತು ಈ ಒಂದು ದುಃಖಿತರಿಗೆ, ದುಃಖಿತ ದೀನ ದಲಿತ ಇವರಿಗೆ ನಾವು ಯಾವಾಗ ಅದರ ನಿಜವಾದ ಸೇವೆಯನ್ನು ಮಾಡಿದಾಗ ಅದರ ಅರ್ಥ ಪೂರ್ಣ ಆಗುತ್ತೆ. ಅಂತಹ ಒಂದು ಸೇವೆಯ ಕಾರ್ಯವನ್ನ ಇವತ್ತು ವಿಜಯ ಸಾಮ್ರಾಟ್ ತಂಡದ ಸಾಜರೈ ನೇತೃತ್ವದ ಈ ತಂಡ ಇವತ್ತು ಮಾಡಿದೆ. ನಿಮ್ಗೆಲ್ರಿಗೂ ಆ ದೇವರು ಇನ್ನಷ್ಟು ಆ ಸೇವಾ ಕಾರ್ಯವನ್ನು ಮಾಡುವಂತ ಶಕ್ತಿಯನ್ನ ಕೊಡ್ಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ನಾನು ಒಂದೆರಡು ಮಾತನ್ನ ಇರುವಂಥದ್ದು ನಮ್ಮ ಈಶಾನ್ಯ ಬಿಲ್ಡರ್ಸ್ ಅವರ ಮಾಲಕರಾದ ಶಂಕರ್ ಭಟ್ ಅವರಿಗೂ ಕೂಡ ಗೌರವ ಧನ್ಯವಾದವನ್ನು ಅರ್ಪಿಸಿ ಈ ಒಂದು ಸಂದರ್ಭವಾಗಿ ನಮ್ಮ ವಿಜಯ ಸಾಮ್ರಾಟ್ನ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಸಹಜ್ ರೈ ಅವರು ಶುಭ ಹಾರೈಸಬೇಕಾಗಿ ವಿನಂತಿ. ವಿಜಯ ಸಾಮ್ರಾಟ್ ಸಂಸ್ಥೆಯ 4ನೇ ಯೋಜನೆ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮ ಬಲ್ನಾಡಿನ ನಿವಾಸಿಯಾಗಿರ್ತಕ್ಕಂಥ ಅಶೋಕ್ ರವರಿಗೆ ಒಂದು ನೂತನವಾಗಿ ಸೂರು ಕೊಡುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರೇ, ಮಾಧ್ಯಮದ ಮಿತ್ರರೇ, ಬಹುಶಃ ವಿಜಯ ಸಾಮ್ರಾಟ್ ಸಂಸ್ಥೆಯ ಬಗ್ಗೆ ಹೇಳಬೇಕಿದ್ರೆ 2020ರಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಈ ಸಂಸ್ಥೆ ಹುಟ್ಟಿ ಹಾಕಿ ಇವತ್ತು ನಿರಂತರವಾಗಿ 6 ವರ್ಷಗಳ ಕಾಲ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡು ಬಂದಿದೆ. ನಾವು ಕೋವಿಡ್ ಅಂತ ಸಮಯದಲ್ಲಿ ಬಹುಶಃ ಬಡವರಿಗೆ ಸೇವೆ ಮಾಡಬೇಕೆಂಬ ಧ್ಯೇಯವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನ ವಿಜಯ ಸಾಮ್ರಾಟ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ನಾವು ಸ್ಥಾಪನೆಯನ್ನು ಮಾಡಿದ್ದೇವೆ. ಕಳೆದ 4 ವರ್ಷದಿಂದ ವರ್ಷಕ್ಕೆ ಒಂದು ಬಡವರಿಗೆ, ಯಾರೆಲ್ಲ ತುಂಬಾ ಮನೆ ಇಲ್ಲದಂತಹ ಆ ಒಂದು ವ್ಯವಸ್ಥೆಯಲ್ಲಿದ್ದಾರೆ, ವರ್ಷಕ್ಕೆ ಒಂದು ಮನೆಯನ್ನು ಕಟ್ಟಿಕೊಡಿಸುವಂತ ಯೋಜನೆಯನ್ನ ನಾವು ವಿಜಯ ಸಾಮ್ರಾಟ್ ಸಂಸ್ಥೆ ಹಮ್ಮಿಕೊಂಡಿದೆ. ಹಾಗಾಗಿ ನಿರಂತರ 4 ವರ್ಷದಿಂದ ನಾವು ವರ್ಷಕ್ಕೊಂದು ಮನೆ ಕಟ್ಟಿಸಿಕೊಡುವಂತ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಿದ್ದೇವೆ. ಬಹುಶಃ ಇಲ್ಲಿಯ ಸ್ಥಳೀಯರ ಬೇಡಿಕೆಯಿಂದ 1.5 ತಿಂಗಳ ಹಿಂದೆ ನಮಗೆ ಇಲ್ಲಿಯ ವಾಸ್ತವ್ಯವನ್ನ ನಾವು ನೋಡಿದೆವು. ಬಹುಶಃ ಇಲ್ಲಿಯ ಯಜಮಾನರಿಗೆ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಅವರ ಹತ್ರ ಶಕ್ತಿ ಇಲ್ಲ. ಬಹುಶಃ ಅವರ ಕುಟುಂಬದವರು ಇವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು, ಈ ಕುಟುಂಬವನ್ನ ಸಾಗಿಸಬೇಕಿದ್ರೆ ತುಂಬಾ ಕಷ್ಟ ಇದೆ. ಅಂತೂ ಆ ಮನೆಯನ್ನು ನೋಡುವಾಗ ನಾವು ಹೇಗಾದ್ರೂ ಮಾಡಿ ನಮ್ಮ ಸಂಸ್ಥೆಯ ಓರ್ವ ಸದಸ್ಯರಾಗಿರ್ತಕ್ಕಂಥ ಶಂಕರ್ ಭಟ್ರ ಹತ್ರ ಹೇಳಿದೆವು, 1.5 ತಿಂಗಳಲ್ಲಿ ತಾವು ಹೇಗಾದ್ರೂ ಮಾಡಿ ಈ ಒಂದು ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಡ್ಬೇಕೆಂಬ ಯೋಚನೆಯನ್ನ ಮಾಡಿದೆವು. ಅವರು ಮತ್ತೆ ಪವನ್ ಶೆಟ್ಟಿ ಅವರು ಒಟ್ಟಿಗೆ ಸೇರಿಕೊಂಡು ಇದನ್ನು ಕೇವಲ 30-35 ದಿವಸದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಇವತ್ತು ಒಳ್ಳೆ ರೀತಿಯಲ್ಲಿ ನಾವು ಮನೆಯನ್ನ ಹಸ್ತಾಂತರ ಮಾಡುವಂತಹ ಕಾರ್ಯಕ್ರಮವನ್ನ ಮಾಡಿದೆವು. ಈ ಕಾರ್ಯಕ್ರಮ ಮಾಡುವಾಗ ನಮಗೆ ಯಾರನ್ನ ಕರಿಬೇಕು, ಯಾರ ಮುಖಾಂತರ ಇವನ್ನ ಹಸ್ತಾಂತರ ಮಾಡಬೇಕೆಂಬ ಯೋಚನೆ ಮಾಡಿದಾಗ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇವತ್ತು ರಾಷ್ಟ್ರಕ್ಕಾಗಿ ಸೇವೆ ಮತ್ತು ಸಮರ್ಪಣೆ ಮಾಡುವಂತಹ ರಾಷ್ಟ್ರೀಯ ಸ್ವಯಂ ಸಂಘದ ಹಿರಿಯರ ಮುಖಾಂತರ ಅವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕೆಂಬ ಯೋಚನೆಯನ್ನ ಮಾಡಿದೆವು. ಆ ನೆಲೆಯಲ್ಲಿ ಇವತ್ತು ನಮ್ಮ ಹಿರಿಯರಾದಂತಹ ಮಂಗಳೂರು ವಿಭಾಗ ರಾಷ್ಟ್ರೀಯ ಸ್ವಯಂ ಸಂಘದ ಸಹಕಾರ್ಯವರಾಗಿರ್ತಕ್ಕಂಥ ಸುಭಾಷ್ ಜಿ ಅವರು, ಅದೇ ರೀತಿ ಪುತ್ತೂರು ಜಿಲ್ಲೆಯ ಕಾರ್ಯವಾಗಿರ್ತಕ್ಕಂಥ ನವೀನ್ ಪ್ರಸಾದ್ ರವರು, ಅವರ ಉಪಸ್ಥಿತಿಯಲ್ಲಿ ನಾವು ಇವತ್ತು ಈ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ವಿಜಯ ಸಾಮ್ರಾಟ್ ಸಂಸ್ಥೆ ಕೇವಲ ಸಮಾಜ ಸೇವೆ ಅಲ್ಲ, ಸಾಂಸ್ಕೃತಿಕ, ಧಾರ್ಮಿಕ, ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಈ ಮನೆಗೆ ಬರುವ ಮುಂಚೆ ಬೇರೆ ರೀತಿಯ ವ್ಯವಸ್ಥಿತವಾಗಿರ್ತಕ್ಕಂಥ ಭೇಟಿಗಳಾಗಿತ್ತು. ಅದನ್ನು ವಿಶೇಷವಾಗಿ ಹೇಳಿಕೆ ಹೋಗುದಿಲ್ಲ. ಆ ರೀತಿಯ ಕೆಲಸ ಕಾರ್ಯಗಳಿಗೆ ನಾವು ಮನ್ನಣೆ ಕೊಡುವುದಿಲ್ಲ. ತಕ್ಷಣವೇ ನಾವು ಪ್ರವೃತ್ತರಾಗಿ ಇಲ್ಲಿ ಬಂದು ನಮ್ಮ ಕುಟುಂಬದ ರೀತಿಯಲ್ಲಿ ನಾವು, ಯಾಕೆಂದ್ರೆ ಅರಮನೆ ಕಟ್ಟಿಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಹಾಗಾಗಿ ಅವರಿಗೆ ಯೋಗ್ಯವಾಗಿ ವಾಸ್ತವ್ಯ ಆಗುವಂತಹ ಒಂದು ಮನೆಯನ್ನ ನಾವು ಇವತ್ತು ಒಂದು 6 ಲಕ್ಷ ಬಜೆಟ್ನಲ್ಲಿ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ. ವಿಜಯ ಸಾಮ್ರಾಟ್ ಸಂಸ್ಥೆ ಇವತ್ತು ನಮ್ಮಲ್ಲಿ ಒಂದು 200 ಜನ ಯುವಕರ ತಂಡ ಇದೆ.
ಎಲ್ಲಿ ಕೂಡ ಹೊರಗಡೆ ಯಾರ ಹತ್ರ ಕೂಡ ದಾನಿಗಳಿಂದ ಸಹಾಯ ಪಡದೆ ನಾವೇ ಸಂಸ್ಥೆಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಎಲ್ಲರೂ ಕೂಡ ಅವರವರ ಶಕ್ತಿ ಅನುಸಾರ ಇದಕ್ಕೆ ಕೈ ಜೋಡಿಸಿ ಈ ಒಂದು ನೂತನ ಮನೆಯನ್ನ ನಾವು ಮಾಡಿದ್ದೇವೆ. ಈ ರೀತಿಯ ಕಾರ್ಯಕ್ರಮಗಳು ಯಾಕಂತ ಹೇಳಿದ್ರೆ ಇಂಥ ಒಂದು ಬಡತನವನ್ನು ನೀಗಿಸಬೇಕಿದ್ರೆ ಇವತ್ತು ಗ್ರಾಮಗಳಲ್ಲಿ ಯುವಕ ಮಂಡಲ, ಸ್ಪೋರ್ಟ್ಸ್ ಕ್ಲಬ್ ಅನೇಕ ಟ್ರಸ್ಟ್ಗಳಿವೆ. ಬಹುಶಃ ಒಂದೊಂದು ಗ್ರಾಮಗಳಲ್ಲಿ ಈ ಟ್ರಸ್ಟ್ ಒಂದೊಂದು ಬಡವರಿಗೆ ಮನೆ ಕೊಟ್ಟರೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಬಡತನವನ್ನ ನೀಗಿಸುವಂತ ಕೆಲಸ ಕಾರ್ಯಗಳಾಗ್ತದೆ. ಹಾಗಾಗಿ ವಿಜಯ ಸಾಮ್ರಾಟ್ ಸಂಸ್ಥೆ ಮತ್ತೊಂದು ಸಂಸ್ಥೆಯು ಕೂಡ ಒಂದು ಪ್ರೇರಣಾದಾಯಕವಾಗಿ ಕೆಲಸ ಕಾರ್ಯಗಳನ್ನ ಮಾಡಲಿ ಎಂಬ ಆಶಯ ಜೊತೆಗೆ ಈ ಕುಟುಂಬದ ಜೊತೆಗೆ ಮುಂದೆಯೂ ಕೂಡ ನಾವು ನಿಮ್ಮ ಜೊತೆ ಇದ್ದೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಸಂಸ್ಥೆಯ ಜೊತೆಗೆ ಎಲ್ಲರೂ ಸದಸ್ಯರು ನಮ್ಮ ವಿಜಯ ಸಾಮ್ರಾಟ್ ಸಂಸ್ಥೆಯ ಸದಸ್ಯರಿಗೆ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಅಭಿವಂದನೆಗಳನ್ನ ಸಲ್ಲಿಸಿಕೊಂಡು ಎಲ್ರಿಗೂ ಶುಭವನ್ನ ಹಾರೈಸ್ತೇನೆ. ಜವಾಬ್ದಾರಿಗಳನ್ನ ವಹಿಸಿ 30 ದಿನಗಳಲ್ಲಿ ಅತ್ಯಂತ ವಾಸಯೋಗ್ಯ ಮನೆಯ ನಿರ್ಮಾಣ ಮಾಡಿಕೊಟ್ಟಿರುವಂತ ಈಶಾನ್ಯ ಬಿಲ್ಡರ್ಸ್ ಇದರ ಮಾಲಕರಾಗಿರುವಂತ ಶಂಕರ್ ಭಟ್ ಅವರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. JCBಯ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿರುವಂತಹ ಶ್ರೀತ ಜಗ್ಗಣ್ಣ ಅವರು ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರಿಗೂ ಶಾಲೆಯನ್ನು ಹೊಲಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. बोलो भारत माता की जय, बोलो भारत माता की जय। ನಮ್ಮಲ್ಲಿ ಒಂದು 200 ಜನ ಯುವಕರ ತಂಡ ಇದೆ. ಎಲ್ಲಿ ಕೂಡ ಹೊರಗಡೆ ಯಾರ ಹತ್ರ ಕೂಡ ದಾನಿಗಳಿಂದ ಸಹಾಯ ಪಡದೆ ನಾವೇ ಸಂಸ್ಥೆಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಎಲ್ಲರೂ ಕೂಡ ಅವರವರ ಶಕ್ತಿ ಅನುಸಾರ ಇದಕ್ಕೆ ಕೈ ಜೋಡಿಸಿ ಈ ಒಂದು ನೂತನ ಮನೆಯನ್ನ ನಾವು ಮಾಡಿದ್ದೇವೆ. ಈ ಮನೆಗೆ ಮತ್ತು ಇಡೀ ಸಮಾಜಕ್ಕೆ ಒಳ್ಳೆ ಶಕ್ತಿ ಕೊಡುವಂತೆ ಈ ಟ್ರಸ್ಟ್ ಮುಂದೆ ಕೆಲಸ ಮಾಡಲಿ ಮತ್ತು ಭಗವಂತ ಆ ರೀತಿಯಲ್ಲಿ ಈ ಟ್ರಸ್ಟಿಗೆ ಎಲ್ಲ ಟ್ರಸ್ಟ್ ಮಾಡುವಂತ ಎಲ್ರಿಗೂ ಮನಸ್ಸು ಕೊಡ್ಲಿ ಅನ್ನುವಂಥದ್ದೇ ಈ ಸಂದರ್ಭದಲ್ಲಿ ಇರ್ತಕ್ಕಂಥ. ಎಲ್ರಿಗೂ ಆ ದೇವರು ಇನ್ನಷ್ಟು ಆ ಸೇವಾ ಕಾರ್ಯವನ್ನು ಮಾಡುವಂತ ಶಕ್ತಿಯನ್ನ ಕೊಡ್ಲಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.